ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಅಧ್ಯಕ್ಷ ನಮ್ಮ ನಾಗರಾಜನವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಪ್ರಭಾಕರನ್ ಅವರೇ, ವರದಪ್ಪನವರೇ, ಗಣಪನವರೇ, ನಮ್ಮ ಸುಬ್ರೆಡ್ಡಿ, ಅದೇ ರೀತಿ ನಮ್ಮ ಮುಷ್ಟೂರು ಹಿರಿಯರು ಸುಮಾರು ನಮ್ಮ ಲಕ್ಷ್ಮಣನ ಎಲ್ಲ ನಮ್ಮ ಪಕ್ಷದ ಹಿರಿಯರನ್ನು ಇವತ್ತಿನ ದಿನ ಈ ಒಂದು ಸಂದರ್ಭದಲ್ಲಿ ಸೇರಿದ್ದಾರೆ. ಬಹುಶಃ ಯುವಕರೆಲ್ಲ ತುಂಬಾ ಉತ್ಸಾಹದಲ್ಲಿದ್ದಾರೆ. ನಾವು ಏನ್ ಮಾತಾಡಿದ್ರಲ್ಲ ಈಗ ಅವ್ರಿಗೆ ಕಿವಿಗೆ ಹೋಗಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿನ ಒಂದು ಮನೋರಂಜನೆ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕಾಗಿರುತ್ತದೆ. ನಾವೇನು ಹೆಚ್ಚಿಗೆ ಟೈಮ್ ತಗೊಳ್ಳೋದಿಲ್ಲ. ದಿನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ನಮ್ಮ ಪ್ರಭಾಕರನ್ ಅವರು. ಬಹುಶಃ ಪ್ರಭಾಕರನ್ ಅವರು ಇಂಥ ಒಂದು ಕಾರ್ಯಕ್ರಮಗಳನ್ನ ಸುಮಾರು ಕಾರ್ಯಕ್ರಮಗಳಿಗೆ ಒಂದು ಈ ಭಾಗದಲ್ಲಿ ನಡೆಸ್ತಿದ್ದಾರೆ. ಬಹುಶಃ ಮೊನ್ನೆ ಒಂದು ಸ್ಕೂಲ್ ಕಾರ್ಯಕ್ರಮ, ಸೈಕಲ್ ವಿತರಣೆ ಕಾರ್ಯಕ್ರಮವನ್ನು ಬಹಳ ಜೋರಾಗಿ ಇಟ್ಕೊಂಡಿದ್ರು. ಬಹುಶಃ ಅವರು ಒಂದು ಮುಂದಿನ ಒಂದು ಗುರಿ ಏನೋ ಇಟ್ಕೊಂಡು ಆ ಒಂದು ಗುರಿಯನ್ನು ತಲುಪಬೇಕಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮ ತುಂಬಾ ಉತ್ಸಾಹದಿಂದ ಮಾಡ್ತಿದ್ದಾರೆ. ದೇವರು ಒಳ್ಳೇದು ಮಾಡಲಿ. ಅಂದ್ರೆ ಹಣೆ ಬರ ಇರಬೇಕು. ಯಾರೇ ಆಗಿರ್ಲಿ, ಹಣೆ ಬರ ಇದ್ರೆ ಅದು ಯಾವ ಮಟ್ಟಕ್ಕಾದ್ರೂ ಹೋಗ್ಬೋದು. ನಾನು ಆಗ್ಬೋದು, ಇನ್ನೊಬ್ರು ಆಗ್ಬೋದು. ಏನು ಇವತ್ತಿನ ನೋಡ್ತಿದ್ರೆ ಬಹುಶಃ ಇದೆಲ್ಲ ನಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ಯಾಕಂದ್ರೆ ಮೊನ್ನೆ ನನ್ನ ಚುನಾವಣೆಯಲ್ಲಿ ಯಾವ ರೀತಿ ಸ್ವಾಗತ ಇತ್ತು, ಅದೇ ರೀತಿ ಇವತ್ತಿನ ದಿನ ನಾವು ಸ್ವಾಗತವನ್ನು ಕಂಡಿದ್ದೀನಿ. ಬಹುಶಃ ಇದೇ ರೀತಿ ಉತ್ಸಾಹದಲ್ಲಿ ಮುಂದುವರಿಯಲಿ. ಏನು ಈ ಒಂದು ಹಬ್ಬದ ಪ್ರಯುಕ್ತ ಎಲ್ಲರೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಸುತ್ತಮುತ್ತ ಎಲ್ಲ ನಮ್ಮ ಗ್ರಾಮಸ್ಥರು, ನಮ್ಮ ಸುಮಾರು ನಮ್ಮ ಹಿರಿಯರಿದ್ದಾರೆ, ನಮ್ಗೆಲ್ಲರೂ ತುಂಬಾ ಬೇಕಾಗಿರುವಂತ ಜನ ಆ ಒಂದು ನಿಟ್ಟಿನಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ, ಮಳೆ ಬೆಳೆ ಚೆನ್ನಾಗಿ ಆಗ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ.